ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ನಾವು ಸಾಸ್ಪೊಕ್ಯಾಲಿಪ್ಸ್ ಬಗ್ಗೆ ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ಗಳ ಕೆಲಸಕ್ಕೆ ಆಂಥ್ರೋಪಿಕ್ ಕಂಪನಿಯ ಎಐನಿಂದ ಬಂದಿರೋ ಕಷ್ಟದ ಬಗ್ಗೆ ಮಾತಾಡಿದ್ವಿ. ಅದಕ್ಕೆ ಎಷ್ಟೋ ಜನ ಕಾಮೆಂಟ್ ಮಾಡಿ ಇದು ಬರೀ ಗಾಳಿ ಸುದ್ದಿ, ಕೋಡಿಂಗ್ಗೆ ಸಾವಿಲ್ಲ ಅಂತ ಹೇಳಿದ್ರಿ. ಆದರೆ ಸ್ನೇಹಿತರೆ, ಈಗ ವಿಷಯ ಇನ್ನೂ ಗಂಭೀರವಾಗ್ತಿದೆ. ಸ್ವತಃ ಭಾರತದ ಹೆಮ್ಮೆಯ ಟೆಕ್ ಕಂಪನಿ ಝೋಹೋ ಬಾಸ್ ಶ್ರೀಧರ್ ವೆಂಬು ಅವರೇ ಒಂದು ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ದಯವಿಟ್ಟು ಕೋಡಿಂಗ್ ಬಿಟ್ಟು ಬದುಕೋಕೆ ಬೇರೆ ದಾರಿ ಕಂಡುಕೊಳ್ಳಿ ಅಥವಾ ಪರ್ಯಾಯ ವೃತ್ತಿಯನ್ನು ಹುಡುಕೊಳ್ಳಿ ಅಂತ ಟೆಕ್ಕಿಗಳಿಗೆ ನೇರವಾಗಿ ವಾರ್ನಿಂಗ್ ನೀಡಿದ್ದಾರೆ. ಝೋಹೋ ಅಂತ ದೈತ್ಯ ಕಂಪನಿಯ ಸಿಇಒ ಹೀಗೆ ಹೇಳ್ತಾ ಇರೋದ್ಯಾಕೆ? ಇನ್ನೇನು 12 ತಿಂಗಳಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕತೆ ಮುಗಿತು ಅಂತ ಟೆಕ್ ಲೋಕದ ತಜ್ಞರು ಹೇಳ್ತಾ ಇರೋದ್ಯಾಕೆ? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಶ್ರೀಧರ್ ವೆಂಬು ಅವರ ಈ ಎಚ್ಚರಿಕೆ ಮತ್ತು ಎಐ ಬಗ್ಗೆ ನುಡಿದಿರೋ ಭವಿಷ್ಯವನ್ನ ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಭಗವದ್ಗೀತೆ ಆಪ್ ಮತ್ತು ಬೆಚ್ಚಿ ಬೀಳಿಸೋ ಸತ್ಯ. ಸ್ನೇಹಿತರೆ, ವಿಷಯ ಶುರುವಾಗಿದ್ದು ಒಂದು ಸಣ್ಣ ಟ್ವೀಟ್ನಿಂದ. ಓರ್ವ ವ್ಯಕ್ತಿ ಎಕ್ಸ್ನಲ್ಲಿ ಒಂದು ಪೋಸ್ಟ್ ಹಾಕಿದ್ರು. ಅದರಲ್ಲಿ ಅವರು ತಮಗೆ ಕೋಡಿಂಗ್ ಬಗ್ಗೆ ABCD ಗೊತ್ತಿಲ್ಲ, ಆದರೂ ಕೇವಲ ಎಐ ಸಹಾಯದಿಂದ ಸಂಪೂರ್ಣ ಭಗವದ್ಗೀತೆ ಆಪ್ ಡೆವಲಪ್ ಮಾಡಿರೋದಾಗಿ ಹೇಳಿದ್ರು. ಇದನ್ನು ನೋಡಿದ ತಕ್ಷಣ ಝೋಹೋ ಬಾಸ್ ಶ್ರೀಧರ್ ವೆಂಬು ಅವರು ಸುಮ್ಮನೆ ಕೂರ್ಲಿಲ್ಲ. ಅವರು ಹೇಳಿದ್ದೇನು ಗೊತ್ತಾ? ಇದು ಸಾಮಾನ್ಯ ವಿಷಯ ಅಲ್ಲ. ಆಂಥ್ರೋಪಿಕ್ ಕಂಪನಿಯ ಕ್ಲಾಡ್ ಎಐ ಇಡೀ ಸಿ ಕಂಪೈಲರ್ ಅನ್ನೇ ರೆಡಿ ಮಾಡಿದೆ. ಇದು ಸಾಧಾರಣ ಇಂಜಿನಿಯರಿಂಗ್ ಕೆಲಸ ಅಲ್ಲ ಎಂದಿದ್ದಾರೆ. ಅಷ್ಟೇ ಅಲ್ಲ, ಮುಂದುವರೆದು ಅವರು ಹೇಳಿರೋ ಮಾತು ಪ್ರತಿಯೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಎದೆ ನಡುಗಿಸುವಂತಿದೆ. ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ, ಇನ್ಮುಂದೆ ಕೋಡಿಂಗ್ ಬರೆದು ಬದುಕ್ತೀವಿ ಅನ್ನೋರು ಜೀವನ ನಡೆಸೋಕೆ ಬೇರೆ ದಾರಿಗಳನ್ನು ಹುಡುಕಿಕೊಳ್ಳೋದು ಒಳ್ಳೆಯದು. ನಾನಿದ್ದನ್ನು ಭಯದಿಂದ ಹೇಳ್ತಾ ಇಲ್ಲ, ಬದಲಾಗಿ ಶಾಂತವಾಗಿ ಈ ಬದಲಾವಣೆಯನ್ನು ಒಪ್ಪಿಕೊಂಡು ಹೇಳ್ತಾ ಇದ್ದೀನಿ ಅಂದಿದ್ದಾರೆ. ಕೇವಲ 12 ತಿಂಗಳಲ್ಲಿ ಮಾಯವಾಗುತ್ತಾ ಕೋಡಿಂಗ್ ಕೆಲಸ? ಶ್ರೀಧರ್ ವೆಂಬು ಅವರ ಈ ಎಚ್ಚರಿಕೆಗೆ ಪ್ರಮುಖ ಕಾರಣ ಆಂಥ್ರೋಪಿಕ್ ಕಂಪನಿಯ ಸಿಇಒ ಡಾರಿಯೋ ಅಮೋಡೆ ಅವರ ಒಂದು ಹೇಳಿಕೆ. ಡಾರಿಯೋ ಅಮೋಡೆ ದಾವೋಸ್ನಲ್ಲಿ ನಡೆದ ವರ್ಲ್ಡ್ ಎಕನಾಮಿಕ್ ಫೋರಂನಲ್ಲಿ ಮಾತಾಡ್ತಾ ಮುಂದಿನ 12 ತಿಂಗಳಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ವೃತ್ತಿಯೇ ಇಲ್ಲವಾಗಬಹುದು ಅಂತ ಭವಿಷ್ಯ ನುಡಿದಿದ್ದಾರೆ. ಅವರೇ ಹೇಳೋ ಪ್ರಕಾರ ಅವರ ಕಂಪನಿಯಲ್ಲಿ ಈಗ ಇಂಜಿನಿಯರ್ಗಳು ಕೋಡ್ ಬರೆಯೋದಿಲ್ವಂತೆ. ನನ್ನ ಟೀಮ್ ಲೀಡ್ಗಳು ಕೋಡ್ ಬರೆಯೋದನ್ನೇ ಬಿಟ್ಟಿದ್ದಾರೆ. ಅವರು ಬರೀ ಎಐ ಮಾಡಿರೋ ಕೋಡನ್ನು ಎಡಿಟ್ ಮಾಡ್ತಾರೆ ಅಷ್ಟೇ ಅಂತ ಡಾರಿಯೋ ಹೇಳಿದ್ದಾರೆ. ಇದನ್ನು ಉಲ್ಲೇಖಿಸಿ ಶ್ರೀಧರ್ ವೆಂಬು, ನಾವು ಡಾರಿಯೋ ಮಾತುಗಳನ್ನು ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ, ಯಾಕಂದ್ರೆ ಪ್ರಪಂಚದ ಬೆಸ್ಟ್ ಕೋಡಿಂಗ್ ಟೂಲ್ ಇರೋದು ಅವರ ಕೈಯಲ್ಲೇ. ಅವರು ಹೇಳ್ತಿದ್ದಾರೆ ಅಂದ್ರೆ ಅದರಲ್ಲಿ ಸತ್ಯ ಇದ್ದೇ ಇರುತ್ತೆ ಅಂದಿದ್ದಾರೆ. ಗೂಗಲ್ ಜೆಮಿನೈ ಜೊತೆ ಶ್ರೀಧರ್ ವೆಂಬು ಡಿಬೇಟ್, ಹೇಗಿರುತ್ತೆ ಫ್ಯೂಚರ್? ಇಷ್ಟೆಲ್ಲ ಆದ್ಮೇಲೆ ಮುಂದೇನು ಅನ್ನೋ ಕುತೂಹಲ ಶ್ರೀಧರ್ ವೆಂಬು ಅವರಿಗೂ ಬಂದಿತ್ತು. ಅದಕ್ಕೆ ಅವರು ಗೂಗಲ್ನ ಜೆಮಿನೈ ಚಾಟ್ಬಾಟ್ ಜೊತೆ ಒಂದು ಸುದೀರ್ಘವಾದ ಚರ್ಚೆ ನಡೆಸಿದ್ರು. ವಿಷಯ ಏನಪ್ಪಾ ಅಂದ್ರೆ ಪೋಸ್ಟ್ ಲೇಬರ್ ಎಕಾನಮಿ ಅಥವಾ ಮನುಷ್ಯರಿಗೆ ಕೆಲಸವೇ ಇಲ್ಲದ ಆರ್ಥಿಕ ವ್ಯವಸ್ಥೆ ಹೇಗಿರುತ್ತೆ ಅಂತ ಕೇಳಿದ್ರು. ಈ ಚರ್ಚೆಯಲ್ಲಿ ಜೆಮಿನೈ 2 ಸಾಧ್ಯತೆಗಳನ್ನು ಮುಂದಿಟ್ಟಿದೆ. ಒಂದು ಒಳ್ಳೆಯ ದಾರಿ, ಟೆಕ್ನಾಲಜಿ ಅನ್ನೋದು ನಮ್ಮ ಜೀವನದ ಚಿಕ್ಕ ಭಾಗ ಆಗುತ್ತೆ. ಮನುಷ್ಯರು ಆಫೀಸ್ ಕೆಲಸ ಬಿಟ್ಟು ಕಲೆ, ಸಂಗೀತ, ಕೃಷಿ, ಹಬ್ಬಗಳು, ಕುಟುಂಬ ಮತ್ತು ದೇವರ ಕಡೆಗೆ ಹೆಚ್ಚು ಗಮನ ಕೊಡ್ತಾರೆ. ಇದನ್ನು ಸೆಂಟ್ರಲೈಸ್ಡ್ ಕಂಟ್ರೋಲ್ ಅಂತಾರೆ. ಅಂದ್ರೆ ಎಐ ಮತ್ತು ಡೇಟಾ ಯಾರ ಕೈಯಲ್ಲಿ ಇರುತ್ತೋ ಅವರೇ ಜಗತ್ತನ್ನ ಆಳ್ತಾರೆ, ಉಳಿದವರು ಕೇವಲ ಪ್ರೇಕ್ಷಕರಾಗಬೇಕಾಗತ್ತೆ. ಜೆಮಿನೈ ಕೊಟ್ಟ ಈ ಉತ್ತರ ನೋಡಿ ಆಶ್ಚರ್ಯಪಟ್ಟಿರೋ ಶ್ರೀಧರ್ ವೆಂಬು, ಒಬ್ಬ ಬುದ್ಧಿವಂತ ತತ್ವಜ್ಞಾನಿ ಜೊತೆ ಮಾತಾಡ್ದ ಹಾಗಾಯಿತು ಅಂತ ಉದ್ಘರಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ ಭರ್ಜರಿ ಸಮರ. ಈ ಸುದ್ದಿ ಹೊರ ಬೀಳ್ತಾ ಇದ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಯೇ ನಡೀತಿದೆ. ಕೆಲವರು ಎಐ ಬಂದ್ರೂ ಮನುಷ್ಯನ ಬುದ್ಧಿವಂತಿಕೆಗೆ ಸಾವಿಲ್ಲ, ನಮಗೆ ಇಷ್ಟವಾದ ಬೇರೆ ಹೊಸ ವಿಷಯಗಳನ್ನು ಕಲಿಯೋಕೆ ಇದೊಂದು ಅವಕಾಶ ಅಂತ ಪಾಸಿಟಿವ್ ಆಗಿ ಮಾತಾಡ್ತಿದ್ದಾರೆ. ಆದರೆ ಇನ್ನೂ ಕೆಲವರು ಸೆಂಟ್ರಲೈಸ್ಡ್ ಕಂಟ್ರೋಲ್ ಅಥವಾ ಏಕಸ್ವಾಮ್ಯ ಬರೋದು ಗ್ಯಾರಂಟಿ, ಡೇಟಾ ಮತ್ತು ಕಂಪ್ಯೂಟರ್ ಪವರ್ ಇದ್ದವರೇ ರಾಜ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ನೋಡಿದ್ರೆ ವಿಷಯ ಸ್ಪಷ್ಟವಾಗಿದೆ. ಇನ್ಮುಂದೆ ಕೇವಲ ಕೋಡಿಂಗ್ ಬರುತ್ತೆ ಅಂತ ನಂಬ್ಕೊಂಡು ಕೂರೋ ಹಾಗಿಲ್ಲ. ಝೋಹೋ ಬಾಸ್ ಹೇಳಿದ ಹಾಗೆ ಇದು ಪ್ಯಾನಿಕ್ ಆಗೋ ಸಮಯ ಅಲ್ಲ, ಬದಲಾಗಿ ಪ್ರಿಪೇರ್ ಆಗೋ ಸಮಯ. ಆಂಥ್ರೋಪಿಕ್ ಸಿಇಒ ಹೇಳಿರೋ ಆ 12 ತಿಂಗಳ ಡೆಡ್ಲೈನ್ ನಿಜ ಆಗತ್ತಾ ಅಥವಾ ಮನುಷ್ಯರು ಈ ಎಐ ಅಲೆಯನ್ನ ಮೀರಿ ನಿಲ್ತಾರ? ನಿಮಗೇನನ್ಸುತ್ತೆ? ಶ್ರೀಧರ್ ವೆಂಬು ಹೇಳಿದ ಹಾಗೆ ನಾವು ಮತ್ತೆ ಕೃಷಿ, ಕಲೆ, ಸಾಹಿತ್ಯದ ಕಡೆಗೆ ವಾಲೋ ಕಾಲ ಬಂದಿದ್ಯಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.
ಇದೇ ತರಹದ ಟೆಕ್ ಮತ್ತು ಬಿಸ್ನೆಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ನಿಮ್ಮ IT ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಅವರಿಗೂ ಈ ಅಪ್ಡೇಟ್ ಬಗ್ಗೆ ಮಾಹಿತಿ ಸಿಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.